ಒಂದು ಸಂಗತಿನಲ್ಲಿ ಇಲ್ಲಿ ಕೇಳಲೇಬೇಕು. ಪ್ರತಿಭಟನೆಗಳಾಗ್ತಾವಲ್ಲ, ಪ್ರತಿಭಟನೆ ಅನ್ನುವಂಥದ್ದು ಪ್ರಜಾತಂತ್ರದ ಹಕ್ಕು, ಅದರಲ್ಲೇನು ಡೌಟೇ ಇಲ್ಲ. ಆದರೆ ಪ್ರತಿಭಟನೆ ಯಾವ ರೀತಿ ಆಗಬೇಕು? ಪ್ರತಿಭಟನೆ ಆರೋಗ್ಯಕರವಾಗಿರಬೇಕು, ಪ್ರತಿಭಟನೆ ಸಮಾಜಮುಖಿಯಾಗಿರಬೇಕು. ಪ್ರತಿಭಟನೆಯಲ್ಲಿ ಕ್ರಿಮಿನಲ್ಗಳು ಪಾಲ್ಗೊಂಡು ಬಿಟ್ರೆ, ಅಪರಾಧ ಹಿನ್ನೆಲೆ ಇರುವಂಥವ್ರು ಪಾಲ್ಗೊಂಡು ಬಿಟ್ರೆ ಏನಾಗುತ್ತೆ? ಪ್ರತಿಭಟನೆ ಹಳ್ಳ ಹಿಡಿಯುತ್ತೆ. 400 ಜನ ಇದರಲ್ಲಿ ಭಾಗಿಯಾಗಿದ್ದಾರೆ. ಎಲ್ಲಿಂದ ಬಂದರು ಇವರು? ನೋಡಿ, ಇವ್ರನ್ನ ತೋರಿಸ್ತಾ ಇದ್ದೀವಿ. ಇವರೆಲ್ಲ ಮಹಾನುಭಾವರು ಪ್ರತಿಭಟನೆಯಲ್ಲಿದ್ದಾರೆ. ಪ್ರತಿಭಟನೆಯ ಘನತೆ ಗೌರವವನ್ನು ಹೆಚ್ಚು ಮಾಡಿದ್ದಾರೆ. Hotel Management with AI. Join IIHM, International Institute of Hotel Management. ಪ್ರತಿಭಟನೆಗೊಂದು ತೂಕ ತಂದಿದ್ದಾರೆ ನೋಡಿ ಇವರೆಲ್ಲ. ಅಪರಾಧ ಹಿನ್ನೆಲೆಯ 400 ಜನ ಜುಲೈ 20-24 ನಡುವೆ ಆಗಿರುವಂಥದ್ದು ಇದೆಯಲ್ಲ, ಅದರಲ್ಲಿ ಕ್ರಿಮಿನಲ್ ಹಿನ್ನೆಲೆ ಇರುವಂಥವರೆಲ್ಲರೂ ಕೂಡ ಸೇರಿಕೊಂಡಿದ್ದಾರೆ. ಅಂದರೆ ಇವರು ಏನು ಕಡಿದು ಕಟ್ಟೆ ಹಾಕ್ತಿರೋದು ಹೇಳಬೇಕಲ್ಲ ಸಂಬಂಧಪಟ್ಟಿರುವಂಥವ್ರು. ಈಗ ಅವರ ಮುಖ ಗುರುತಿಸುವಂಥ ಪ್ರಕ್ರಿಯೆಗಳು ಶುರುವಾಗಿದೆ. ಈ ಪೊಲೀಸ್ ಡೇಟಾಬೇಸನ್ನು ತಗೊಂಡು, ಜೊತೆಗೆ ಈ ಕಣ್ಗಾವಲು ಕ್ಯಾಮ್ರಾಗಳಿರ್ತಾವಲ್ಲ, ಅದರಲ್ಲಿ ಯಾರ್ಯಾರು ಪಾಲ್ಗೊಂಡಿದ್ರು, ಯಾವ್ಯಾವ ಘನಕಾರ್ಯಕ್ಕೆ ಪಾಲ್ಗೊಂಡಿದ್ರು, ಜಂತರ್ ಮಂತರ್ನ ಎಷ್ಟರ ಮಟ್ಟಿಗೆ ಇವರು ಪವಿತ್ರಗೊಳಿಸಿದರು, ಪ್ರತಿಭಟನಾ ಸ್ಥಳದ ಸುತ್ತಮುತ್ತ ಯಾವ ರೀತಿ ಓಡಾಡ್ತಾ ಇದ್ರು, ಸಂಘಟಿತ ಗುಂಪುಗಳ ಸದಸ್ಯರು ಎಷ್ಟರ ಮಟ್ಟಿಗೆ ಇದರಲ್ಲಿ ವ್ಯವಸ್ಥಿತವಾಗಿ ಭಾಗಿಯಾಗಿದ್ದಾರೆ, ಖಾಕಿ ಮೇಲಿನ ಕಲ್ಲು ತೋರಾಟದಲ್ಲಿ ಇವರ ಘನಂದಾರಿ ಪಾತ್ರಗಳೇನೇನು. ಒಂದಷ್ಟು ಜನ ಪಕ್ಕಾ ಕ್ರಿಮಿನಲ್ಗಳಿದ್ದಾರೆ. ಸಾಹಿಲ್ ಸೈಫಿ, ಮನೋಜ್ ಕುಮಾರ್, ರೂಬಲ್ ಮತ್ತು ಬೇರೆ ಬೇರೆ ಈ ಅಪರಾಧದ ಆರೋಪಗಳನ್ನು ಹೊತ್ತಿರುವಂಥವ್ರು ಪ್ರತಿಭಟನೆಯಲ್ಲಿ ಭಾಗಿಯಾಗಿರುವಂಥದ್ದು. ಈ CCTV ದೃಶ್ಯಾವಳಿಗಳನ್ನು ಸೋಸ್ತಾ ಇದ್ದಾರೆ ಪೊಲೀಸರು. ಡಿಜಿಟಲ್ ಪುರಾವೆಗಳನ್ನು ತಡಕಾಡ್ತಾ ಇದ್ದಾರೆ ಪೊಲೀಸರು, ಏನೇನು ಸಿಗುತ್ತೆ ಅಂತ. ನೋಡಿ ಇವ್ರದ್ದು ಪ್ರತಿಭಟನೆ ಎಷ್ಟರ ಮಟ್ಟಿಗೆ ಹಳ್ಳ ಹಿಡಿಯುತ್ತೆ. ಪ್ರತಿಭಟನೆ ಸಮಾಜಮುಖಿ ಆಗಬೇಕಾದಂಥ ಪ್ರತಿಭಟನೆಗಳು ಹೇಗೆ ಸಮಾಜ ವಿರೋಧಿ ಪ್ರತಿಭಟನೆಗಳಾಗ್ಬಿಡ್ತವೆ ಅನ್ನಲಿಕ್ಕೆ ಒಂದು ಎಕ್ಸಾಂಪಲ್. ಇದು ನಮ್ಮ ಹಣೆ ಬರಹ, ಪ್ರಜಾತಂತ್ರದ ಹಣೆ ಬರಹ ಹಿಂಗಿದೆ ನೋಡಿ. ಇವತ್ತು ಕೂಡ ವಿದ್ಯಾರ್ಥಿಗಳ ಪ್ರತಿಭಟನೆ ಮುಂದುವರಿತಾ ಇದೆ. ಇವತ್ತು ಕೂಡ 18 ನಿಲ್ದಾಣಗಳಲ್ಲಿ ಮೆಟ್ರೋ ಸೇವೆ ಬಂದ್. 4 ದಿನ ಆಯಿತು. ಮೆಟ್ರೋ ಒಂದು ಲೆಕ್ಕದಲ್ಲಿ ದೆಹಲಿಯ ಜೀವನಾಡಿ. ಮೆಟ್ರೋ ಇರಲಿಲ್ಲ ಅಂತಂದರೆ ಜನಜೀವನ ಅಲುಗಾಡ ಹೋಗ್ಬಿಡುತ್ತೆ. ಭದ್ರತಾ ಕಾರಣಗಳನ್ನು ಒಡ್ಡಿ 18 ಕಡೆಗಳಲ್ಲಿ ಮೆಟ್ರೋವನ್ನು ಬಂದ್ ಮಾಡಲಾಗಿದೆ. ಮೆಟ್ರೋ, ಈ ದೆಹಲಿಯ ಮೆಟ್ರೋ ಇದೆಯಲ್ಲ, ಬಹಳ ಚಾಲೆಂಜಿಂಗ್ ಆ್ಯಂಡ್ ಒಂದು ಮಾಡೆಲ್ ಮೆಟ್ರೋ ಇದು. ದೆಹಲಿನಲ್ಲಿ ಮೆಟ್ರೋ ಮಾಡುವಂಥದ್ದು ಅಷ್ಟು ಸುಲಭ ಇರಲಿಲ್ಲ. ಶ್ರೀಧರನ್ ಪಟ್ಟಿರುವಂಥ ಶ್ರಮ ಏನು ಅಂತ ಗೊತ್ತಿದೆ. ಯಾಕಂದರೆ ಅಷ್ಟರ ಮಟ್ಟಿಗೆ ಜನರ ಜೀವನ ಜೊತೆಗೆ ಸೇರಿಬಿಟ್ಟಿದೆ ಇದು ಮೆಟ್ರೋ. 18 ಕಡೆಗಳಲ್ಲಿ ಮೆಟ್ರೋವನ್ನು ಬಂದ್ ಮಾಡಲಾಗಿದೆ. ಇನ್ನು ವೆರಿ ಇಂಪಾರ್ಟೆಂಟ್ಲಿ, ಸುಪ್ರೀಂ ಕೋರ್ಟ್ಗೆ PIL ಅರ್ಜಿ ಸಲ್ಲಿಕೆ ಆಗಿತ್ತು. 27ನೇ ತಾರೀಕು, ಇದೇ ತಿಂಗಳ 27ನೇ ತಾರೀಕು PIL ಅರ್ಜಿ ವಿಚಾರಣೆಗೆ ಸುಪ್ರೀಂ ಕೋರ್ಟ್ ಸಮ್ಮತಿ ಕೊಟ್ಟಿದೆ. ನೀಟ್ ಮಾಫಿಯಾ ವಿರೋಧಿ ಪ್ರತಿಭಟನೆ ಸಂದರ್ಭದಲ್ಲಿ ಅತಿರೇಕದ ಆರೋಪಗಳೇನು ಕೇಳಿಬಂದಿವೆಯಲ್ಲ, ಅದರ ಬಗ್ಗೆ ವಿದ್ಯಾರ್ಥಿಗಳ ಮೇಲಿನ ಲಾಠಿ ಚಾರ್ಜನ್ನು ಪ್ರಶ್ನೆ ಮಾಡಿ ಸುಪ್ರೀಂ ಕೋರ್ಟಿಗೆ ಸಲ್ಲಿಸಿದಂಥ PIL CJ ಸೂರ್ಯಕಾಂತ್ ನೇತೃತ್ವದ ತ್ರಿಸದಸ್ಯ ಪೀಠ ವಿಚಾರಣೆ ಮಾಡುತ್ತೆ. ದೆಹಲಿ ಪೊಲೀಸರ ನಡೆ ಇದನ್ನು ಪ್ರಶ್ನೆ ಮಾಡಿ ಸಲ್ಲಿಕೆ ಆಗಿರುವಂಥ 2 PILಗಳು ಡೇಟ್ ಫಿಕ್ಸ್ ಆಗಿದೆ, ಜುಲೈ 27ನೇ ತಾರೀಕು.